ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಧಿಕಾರದ ದಾಹವೇ ಹಾಗೆ, ಅಷ್ಟು ಸುಲಭವಾಗಿ ಬಿಡಲ್ಲ. ನಮ್ಮ ದೇಶದ ಹಿಂದಿನ ಹಾಗೂ ಇಂದಿನ ಕುಟುಂಬ ರಾಜಕಾರಣವನ್ನ ನೋಡಿದ್ರೆ ಅದು ಗೊತ್ತಾಗುತ್ತೆ. ಅದರಲ್ಲೂ ಗಾಂಧಿ ಕುಟುಂಬ ಇದರಲ್ಲಿ ಎತ್ತಿದ ಕೈ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಒಂದೇ ಕುಟುಂಬದಿಂದ ಮೂವರು ಪ್ರಧಾನಿಗಳಾಗಿದ್ರು ಅಂದ್ರೆ ಒಂದ್ಸಾರಿ ಯೋಚನೆ ಮಾಡಿ ನೋಡಿ, ಅವರು ಅಧಿಕಾರಕ್ಕೆ ಎಷ್ಟು ಅಂಟಿಕೊಂಡವರಾಗಿದ್ರು ಅಂತ. ಒಂದು ವೇಳೆ ಪ್ರಸ್ತುತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ರಾಹುಲ್ ಗಾಂಧಿ ಇಲ್ಲವೇ ಪ್ರಿಯಾಂಕಾ ಗಾಂಧಿ ವಾದ್ರಾ ಈ ಗದ್ದುಗೆಯಲ್ಲಿ ಕೂರ್ತಾ ಇದ್ರೋ ಏನೋ. ಇರ್ಲಿ, ಈಗ ವಿಚಾರಕ್ಕೆ ಬರೋಣ. ರಾಜೀವ್ ಗಾಂಧಿಗೆ ಎಷ್ಟು ಸುಲಭವಾಗಿ ಪ್ರಧಾನಿ ಪಟ್ಟ ಸಿಕ್ತು ಅನ್ನೋದನ್ನ ಹೇಳ್ತೀವಿ. ಹಾಗೆ ಆವತ್ತಿನ ಪರಿಸ್ಥಿತಿ ಹೇಗಿತ್ತು, ಕಾಂಗ್ರೆಸ್ ನಾಯಕರು ಗಾಂಧಿ ಕುಟುಂಬಕ್ಕೆ ಯಾಕಷ್ಟು ಅಧೀನರಾಗಿದ್ರು ಅನ್ನೋದರ ಬಗ್ಗೆ ನಾವಿವತ್ತು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಆವತ್ತು ದೇಶದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ತಮ್ಮದೇ ಅಂಗರಕ್ಷಕರಿಂದ ಗುಂಡಿನ ದಾಳಿಗೆ ಒಳಗಾಗಿ ನೆಲಕ್ಕುರುಳಿದ್ರು. ಒಂದು ದೊಡ್ಡ ಮರವೇ ಅವತ್ತು ಧರೆಗೆ ಉರುಳಿತ್ತು. ಅಷ್ಟಕ್ಕೂ ಇಂದಿರಾರನ್ನ ಯಾಕೆ ದೊಡ್ಡ ಮರ ಅಂದ್ವಿ ಅಂದ್ಕೋತೀರಾ? ಅದನ್ನ ನಂತರ ಹೇಳ್ತೀವಿ ಬಿಡಿ. ಸರಿ, ಇಂದಿರಾ ಗಾಂಧಿ ಬಲಿಯಾದ ದಿನ ಇಡೀ ಅಭಿಮಾನಿ ಬಳಗ ಕಣ್ಣೀರಿನಲ್ಲಿ ಕೈ ತೊಳೆದಿತ್ತು. ಆವತ್ತು ಒಂದ್ ಕಡೆ ಇಂದಿರಾ ಗಾಂಧಿ ನಿಧನರಾಗಿದ್ರೆ ಕಾಂಗ್ರೆಸ್ ಮನೆಯಲ್ಲಿ ಬಿರುಸಿನ ಚಟುವಟಿಕೆಯೂ ನಡೆದಿತ್ತು. ಅದೇನಂದ್ರೆ, ಇಂದಿರಾ ಗುಂಡಿನ ದಾಳಿಗೆ ಒಳಗಾದಾಗ ಇದೇ ರಾಜೀವ್ ಗಾಂಧಿ ಮನೆಯಲ್ಲಿರಲಿಲ್ಲ. ಅವರು ಪಶ್ಚಿಮ ಬಂಗಾಳದ ಏಮ್ಸ್ನಲ್ಲಿ ನಡೆಯಬೇಕಿದ್ದ ಒಂದು ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ರು. ಅಷ್ಟರಲ್ಲೇ ಅವರಿಗೆ ತಾಯಿ ಹತ್ಯೆಯ ಸುದ್ದಿ ಗೊತ್ತಾಗತ್ತೆ. ಕಾರ್ಯಕ್ರಮ ರದ್ದು ಮಾಡಿಕೊಂಡು ವಾಪಸ್ ದೆಹಲಿಗೆ ಬರೋಕೆ ಮುಂದಾಗ್ತಾರೆ. ಇತ್ತ ಮತ್ತೊಂದ್ ಕಡೆ ಕಾಂಗ್ರೆಸ್ ಮನೆಯಲ್ಲಿ ಸೂತಕದ ವಾತಾವರಣ ಇರುತ್ತೆ. ಇಂತಹ ವಾತಾವರಣದ ನಡುವೆಯೇ ಒಂದು ವಿಚಾರ ದೊಡ್ಡದಾಗಿ ಚರ್ಚೆ ಆಗ್ತಿರುತ್ತೆ. ಅದು ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನೋದು. ಆದ್ರೆ ಪಕ್ಷದಲ್ಲಿ ಅನೇಕ ಹಿರಿಯರು ಇದ್ರು. ಗಾಂಧಿ ಕುಟುಂಬದ ಜೊತೆ ಇದ್ದ ನಿಷ್ಠೆ ಅವರನ್ನ ಮಂಕಾಗಿಸಿತ್ತು. ರಾಜೀವ್ ಗಾಂಧಿ ಅವರನ್ನೇ ಮುಂದಿನ ಪ್ರಧಾನಿ ಮಾಡೋಕೆ ನಿರ್ಣಯ ತಗೊಂಡ್ರು. ಆಗ ರಾಜೀವ್ ಗಾಂಧಿಗೆ ವಯಸ್ಸು ಎಷ್ಟು ಅಂತೀರಿ? ಕೇವಲ 40 ವರ್ಷ 70 ದಿನಗಳು ಮಾತ್ರ. ಆದ್ರೆ ತಾಯಿಯ ಸಾವು ರಾಜೀವ್ ಗಾಂಧಿಗೆ ಪ್ರಧಾನಿ ಆಗಲು ಬಾಗಿಲು ತೆರೆದಿತ್ತು. ಈ ಎಲ್ಲಾ ಚರ್ಚೆಗಳು ನಡೀತಾ ಇರುವಾಗಲೇ ರಾಜೀವ್ ಗಾಂಧಿ ದೆಹಲಿಯ ಏಮ್ಸ್ಗೆ ಬರ್ತಾರೆ. ಅಷ್ಟೊತ್ತಿಗೆ ತಮ್ಮನ್ನ ಮುಂದಿನ ಪ್ರಧಾನಿಯಾಗಿ ಆಯ್ಕೆ ಮಾಡಲಾಗಿದೆ ಅನ್ನೋ ವಿಚಾರವೂ ಇವರಿಗೆ ತಲುಪುತ್ತೆ. ಇನ್ನು ಕಾಂಗ್ರೆಸ್ ಪಾಳೆಯ ಒಂದು ವಿಚಾರವನ್ನ ಯೋಚನೆ ಮಾಡುತ್ತೆ. ಇವತ್ತು ಸಂಜೆಯೇ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದು ಬಿಡಬೇಕು ಅಂತ. ಆದ್ರೆ ಈ ವೇಳೆ ಪ್ರಮಾಣ ವಚನ ಬೋಧನೆ ಮಾಡೋರು ಯಾರು ಅನ್ನೋದು. ಯಾಕಂದ್ರೆ ಈ ಘಟನೆ ನಡೆದ ದಿನ ರಾಷ್ಟ್ರಪತಿ ಗ್ಯಾನಿಜೆಲ್ ಸಿಂಗ್ ದೇಶದಲ್ಲಿ ಇರಲ್ಲ, ಜರ್ಮನ್ ಪ್ರವಾಸದಲ್ಲಿರ್ತಾರೆ. ಇಲ್ಲಿ ಕಾಂಗ್ರೆಸ್ ನಾಯಕರು ಆವತ್ತೇ ಪ್ರಮಾಣ ವಚನ ಮಾಡಿ ಮುಗಿಸೋಕೆ ಕಾರಣ ಏನು ಗೊತ್ತಾ? ಹೇಳಿ ಕೇಳಿ ರಾಜೀವ್ ಗಾಂಧಿ ಅವರಿಗೂ ಜೇಲ್ ಸಿಂಗ್ ಅವರಿಗೆ ಸಂಬಂಧ ಸರಿ ಇರಲಿಲ್ಲ. ಇದರಿಂದ ಉಪರಾಷ್ಟ್ರಪತಿಗಳಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಿಸಿಬಿಟ್ರೆ ಹೇಗೆ ಅಂತ ಯೋಚನೆ ಮಾಡಿದ್ರು. ಇಲ್ಲಿ ಕಾಂಗ್ರೆಸ್ ಕಲಿಗಳ ಕರಾಮತ್ತು ಹೇಗಿತ್ತು ಅಂದ್ರೆ, ತಾಂತ್ರಿಕವಾಗಿ ಒಬ್ಬ ಪ್ರಧಾನಿಯನ್ನ ಆರಿಸಬೇಕು ಅಂದ್ರೆ ಸಂಸದೀಯ ಮಂಡಳಿ ಸಭೆ ಕರಿಬೇಕು. ಅಲ್ಲಿ ಸಂಸದೀಯ ಮಂಡಳಿಯ ನಾಯಕನನ್ನ ಆಯ್ಕೆ ಮಾಡಬೇಕು. ಆದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಇದ್ಯಾವುದನ್ನು ಮಾಡದೆ ರಾಜೀವ್ ಗಾಂಧಿ ಹೆಸರನ್ನ ಫೈನಲ್ ಮಾಡಿಬಿಟ್ಟಿದ್ರು. ಕಾಂಗ್ರೆಸ್ ನಾಯಕರೇನು ಉಪರಾಷ್ಟ್ರಪತಿಗಳಿಂದ ರಾಜೀವ್ ಗಾಂಧಿ ಅವರಿಗೆ ಪ್ರಮಾಣ ವಚನ ಬೋಧಿಸೋಕೆ ರೆಡಿಯಾಗಿದ್ರು. ಆದ್ರೆ ಇಂದಿರಾ ಗಾಂಧಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಅಲೆಕ್ಸಾಂಡರ್ ಕಾಂಗ್ರೆಸ್ ನಾಯಕರ ತಲೆಗೆ ಒಂದು ಸಣ್ಣನೆಯ ಹುಳ ಬಿಟ್ರು. ಅದೇನಂದ್ರೆ, ನೋಡಿ, ರಾಷ್ಟ್ರಪತಿಗಳು ವಾಪಸ್ ಬರ್ತಿದ್ದಾರೆ. ಹೀಗಿರುವಾಗ ಅವರನ್ನ ಬಿಟ್ಟು ಉಪರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸೋ ಹಾಗಿಲ್ಲ. ಒಂದು ವೇಳೆ ನೀವು ಆ ಕೆಲಸವನ್ನ ಮಾಡಿದ್ರೂ ನಾಳೆ ಸಂಸದೀಯ ಮಂಡಳಿ ಸಭೆಯಲ್ಲಿ ಸಂಸದೀಯ ನಾಯಕನ ಆಯ್ಕೆ ನಡೆದಿಲ್ಲ ಅನ್ನೋ ಕಾರಣ ಹುಡುಕಿ ರಾಜೀವ್ ಗಾಂಧಿ ಅವರನ್ನ ಪದಚ್ಯುತಿಗೊಳಿಸಲು ಅವಕಾಶವಿದೆ. ಯಾವುದಕ್ಕೂ ಒಂದ್ಸಾರಿ ಯೋಚನೆ ಮಾಡಿ ಅಂದ್ಬಿಟ್ರು. ಈ ಸಲಹೆ ಕೇಳಿದ್ದೆ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಆಗೋಯ್ತು. ಅಲೆಕ್ಸಾಂಡರ್ ಹೇಳಿದಂತೆ ಜೇಲ್ ಸಿಂಗ್ ಭಾರತಕ್ಕೆ ಬಂದ್ರು. ಅವತ್ತೇ ಸಂಜೆ ರಾಷ್ಟ್ರಪತಿ ಭವನದಿಂದ ಕರೆ ಬಂತು, ಪ್ರಧಾನಿಯಾಗಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಸಮಯ ನಿಗದಿಯಾಗಿದೆ ಅಂತ. ಇದಾಗಿದ್ದೇ ರಾಜೀವ್ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರು ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ. ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಒಂದು ವಿಚಾರ ಯೋಚನೆ ಮಾಡಿ, ತಾಯಿ ಹತ್ಯೆಯಾಗಿದ್ರು, ಅವರ ಅಂತ್ಯಕ್ರಿಯೆ ಇನ್ನೂ ಆಗಿರಲೇ ಇಲ್ಲ. ಅಷ್ಟರಲ್ಲೇ ರಾಜೀವ್ ಗಾಂಧಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಇನ್ನು ಇಂತಹ ಸಮಯದಲ್ಲಿ ಏನಾದ್ರೂ ಸಂಜಯ್ ಗಾಂಧಿಯೇ ಪ್ರಧಾನಿಯಾಗೋಗ್ತಿದ್ರು. ಹೀಗೆ ರಾಜೀವ್ ಗಾಂಧಿ ತಾಯಿಯ ಶವ ಇಟ್ಕೊಂಡೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇಲ್ಲಿ ಇಷ್ಟೊಂದು ಆತುರವಾಗಿ ಅಧಿಕಾರ ತೆಗೆದುಕೊಳ್ಳೋಕ್ಕೂ ಕಾರಣವಿತ್ತು. ಒಂದು ವೇಳೆ ತಡ ಮಾಡಿದಿದ್ರೆ ಪ್ರಣಬ್ ಮುಖರ್ಜಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗೋ ಎಲ್ಲಾ ವಾತಾವರಣವಿತ್ತು. ಇದರಿಂದ ಗಾಂಧಿ ಕುಟುಂಬದ ನಿಷ್ಠರ ಗುಂಪು ರಾಜೀವ್ ಗಾಂಧಿಗೆ ಜೈಕಾರ ಹಾಕಿದ್ರು.
ಇನ್ನು ಕೆಲ ನಾಯಕರು ಇದನ್ನ ವಿರೋಧ ಮಾಡೋಕೆ ಸರಿಯಾದ ಸಮಯವಲ್ಲ ಅಂತ ಇದಕ್ಕೆ ಒಪ್ಕೊಂಡ್ರು. ಅಲ್ಲಿಗೆ ರಾಜೀವ್ ಗಾಂಧಿ ಒಬ್ಬ ಆಕ್ಸಿಡೆಂಟಲ್ ಪ್ರಧಾನಿಯಾಗಿ ಆಯ್ಕೆಯಾಗಿದ್ರು ಅನ್ನೋದು ಸತ್ಯ. ಇತ್ತ ರಾಷ್ಟ್ರಪತಿ ಭವನದಲ್ಲಿ ರಾಜೀವ್ ಗಾಂಧಿ ಅಧಿಕಾರ ವಹಿಸಿಕೊಂಡ್ರು. ಆದರೆ ದೆಹಲಿ ಸಿಖ್ ದಂಗೆಯಿಂದ ಹೊತ್ತಿ ಉರಿತಿತ್ತು. ಬೀದಿ ಬೀದಿಯಲ್ಲಿ ಗಲಾಟೆ ದುಂಬಿ ಹೆಚ್ಚಾಗಿತ್ತು. ಗಲಾಟೆ ನಿಯಂತ್ರಿಸೋಕೆ ಪೊಲೀಸರಿಂದ ಆಗಲೇ ಇಲ್ಲ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಕೈ ಮೀರುತ್ತಲೇ ಇತ್ತು. ಆದರೂ ಸರ್ಕಾರ ಮಾತ್ರ ಸುಮ್ಮನೆ ಇದೆ ಅನ್ನೋ ಆರೋಪ ಕೇಳಿ ಬರ್ತಿತ್ತು. ಇತ್ತ ಇದರ ಬಿಸಿ ರಾಷ್ಟ್ರಪತಿ ಭವನಕ್ಕೂ ಮುಟ್ಟಿತ್ತು. ಇಲ್ಲಿ ರಾಷ್ಟ್ರಪತಿ ಸಿಖ್ ಧರ್ಮೀಯರಾಗಿದ್ದರಿಂದ ಸಿಖ್ ಜನರು ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ಕಾಲ್ ಮಾಡಿ ಕಾಪಾಡಿ ಕಾಪಾಡಿ ಅಂತ ಗೋಗರೆಯುವಂತಾಯ್ತು. ಜೈಲ್ ಸಿಂಗ್ ರಾಜೀವ್ ಗಾಂಧಿ ಅವರಿಗೆ ಫೋನ್ ಮಾಡಿ ವಿಷಯವನ್ನ ಹೇಳಿದ್ರು. ರಾಜೀವ್ ಗಾಂಧಿ ಮಾತ್ರ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಬದಲಿಗೆ ನಿಷ್ಠೂರವಾಗಿ ಮಾತನಾಡ್ತಾರೆ. ಒಂದು ವಿಷಯ ಏನಪ್ಪಾ ಅಂದ್ರೆ, ರಾಷ್ಟ್ರಪತಿ ಅಂದ್ರೆ ದೇಶದ ಪ್ರಥಮ ಪ್ರಜೆ. ಸಾಲದಕ್ಕೆ ಸರ್ಕಾರದ ಮುಖ್ಯಸ್ಥರು ಕೂಡ ಆದ್ರು. ರಾಜೀವ್ ಗಾಂಧಿ ಅವರ ಮಾತಿಗೆ ಕ್ಯಾರೆ ಅನ್ನಲಿಲ್ಲ. ಹೀಗೆ ಗಲಾಟೆ ಸತತ 3 ದಿನಗಳ ಕಾಲ ಮುಂದುವರಿತು. ನಂತರ ಇದ್ದಕ್ಕಿದ್ದಂತೆ ತಣ್ಣಗಾಗೋಯ್ತು. ಇನ್ನು ಆಗ್ಲೇ ಒಂದು ಮಾತು ಹೇಳಿದಿವೆ, ಅವತ್ತು ದೊಡ್ಡ ಮರವೊಂದು ಧರೆಗುರುಳಿತ್ತು ಅಂತ. ಅದು ರಾಜೀವ್ ಗಾಂಧಿ ಅವರು ಹೇಳಿದ್ದ ಮಾತು. ಸಿಖ್ ದಂಗೆಯಾದ ಕೆಲ ದಿನಗಳ ನಂತರ ಒಂದು ದಿನ ಭಾಷಣ ಮಾಡ್ತಿದ್ದಂತಹ ರಾಜೀವ್ ಗಾಂಧಿ ಒಮ್ಮೊಮ್ಮೆ ದೊಡ್ಡ ಮರಗಳು ಉರುಳಿದಾಗ ನೆಲ ಅದುರೋದು ಸಹಜ ಅಂದಿದ್ರು. ಅಂದ್ರೆ ರಾಜೀವ್ ಗಾಂಧಿ ಇಂದಿರಾರನ್ನ ಒಂದು ದೊಡ್ಡ ಮರಕ್ಕೆ ಹೋಲಿಸಿದ್ರು. ಇದಾಗಿ ಕೆಲ ತಿಂಗಳಿಗೆ ಸಾರ್ವತ್ರಿಕ ಚುನಾವಣೆ ಎದುರಾಯಿತು. ಸಿಖ್ಖರು ಕಾಂಗ್ರೆಸ್ ವಿರೋಧವಾಗಿ ನಿಂತರು. ಆದರೆ ಇತರ ಸಮುದಾಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟಾಗಿ ಜೈ ಅಂದಿದ್ವು. ಇದಕ್ಕೆ ಕಾರಣ ಅಂದ್ರೆ ಇಂದಿರಾ ಗಾಂಧಿಯ ಹತ್ಯೆಯ ನಂತರ ಎದ್ದಿದ್ದ ಅನುಕಂಪದ ಅಲೆ. ಇದೇ ಅಲೆಯಲ್ಲಿ ಬೇರೆ ಪಕ್ಷಗಳು ಕೊಚ್ಚಿ ಹೋಗಿದ್ವು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ 409 ಕ್ಷೇತ್ರಗಳಲ್ಲಿ ಸರಳ ಬಹುಮತವನ್ನು ಪಡೆಯಿತು. ಆಗ್ಲೂ ಕೂಡ ಪ್ರಧಾನಿ ಯಾರಾಗಬೇಕು ಅಂತ ಹೆಚ್ಚಿನ ಚರ್ಚೆ ಆಗಲಿಲ್ಲ. ಪ್ರಣಬ್ ಮುಖರ್ಜಿ ಅಂತಹ ನಾಯಕರೂ ಇದ್ರು. ಅವರು ಪರಿಗಣನೆಗೆ ಬರಲಿಲ್ಲ. ಮತ್ತೆ ರಾಜೀವ್ ಗಾಂಧಿ ಪ್ರಧಾನಿಯಾದರು. ಇದರ ಜೊತೆ ಒಂದು ತಮಾಷೆ ಅಂದ್ರೆ, ಇದಾಗಿ ಸುಮಾರು 40 ವರ್ಷದ ಬಳಿಕ ಪ್ರಮುಖ ಆರೋಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಮಾಜಿ ನಾಯಕ ಸಜ್ಜನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಈತ ಸಿಖ್ ದಂಗೆಯ ವೇಳೆ ದೆಹಲಿಯ ವಾಯುವ್ಯ ಭಾಗದಲ್ಲಿರುವ ಸರಸ್ವತಿ ವಿಹಾರ್ನಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಹಿಂಸೆಗೆ ಪ್ರೇರಣೆ ನೀಡಿದ್ದ. ನೋಡುತ್ತಿದ್ದಂತೆ ಅವರ 100 ಬೆಂಬಲಿಗರು ಅಲ್ಲಿದ್ದ ಸಿಖ್ ಧರ್ಮೀಯರ ಮನೆಗಳಿಗೆ ನುಗ್ಗಿ ದಾಂಧಲೆ ನಡೆಸಿದ್ರು. ಎದುರು ಬಂದ ಪುರುಷರನ್ನ ಕೊಂದು ಹಾಕಿದ್ರು. ಮನೆಗಳಲ್ಲಿದ್ದ ಹಣ, ಒಡವೆ ಮತ್ತಿತರ ಬೆಲೆ ಬಾಳುವ ವಸ್ತುಗಳನ್ನ ಲೂಟಿ ಮಾಡಿದ್ರು. ಸರಸ್ವತಿ ವಿಹಾರ್ ಪ್ರಾಂತ್ಯದಲ್ಲಿ ಸಿಖ್ ಸಮುದಾಯಕ್ಕೆ ಸೇರಿದ ತಂದೆ ಹಾಗೂ ಮಗನನ್ನ ಕೊಂದಿದ್ದ ಆರೋಪ ಈತನ ಮೇಲಿತ್ತು. ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಸರ್ಕಾರಿ ಅಭಿಯೋಜಕರು ನಿರ್ಭಯ ಕೇಸ್ ಹಾಗೂ ಅದರಂತೆ ಇರುವ ಪ್ರಕರಣಗಳಲ್ಲಿ ನೀಡಲಾಗಿರುವ ತೀರ್ಪಿನಂತೆ ತೀರ್ಪು ನೀಡಬೇಕೆಂದು ಮನವಿಯನ್ನ ಮಾಡಿದ್ರು. ಆದರೆ ನ್ಯಾಯಾಲಯ ಸಜ್ಜನ್ ಕುಮಾರಿಗೆ 14 ವರ್ಷಗಳ ಜೀವಾವಧಿ ಶಿಕ್ಷೆ ವಿಧಿಸಿತು. ಇನ್ನು ಈ ಸಿಖ್ ದಂಗೆ ಆಗಿದ್ದು ಯಾವಾಗ? ರಾಜೀವ್ ಗಾಂಧಿ ಪ್ರಧಾನಿಯಾದಾಗ. ಇದರ ಹೊಣೆ ಹೊರಬೇಕಾಗಿದ್ದು ಯಾರು? ಅವರೇ ತಾನೆ. ಆದ್ರೆ ಪಾಪ ಅವರಿಲ್ಲ. ಇಲ್ಲಿ ಆ ತಪ್ಪಿನ ಹೊಣೆಯನ್ನ ರಾಹುಲ್ ಗಾಂಧಿ ಈಗ ಒಪ್ಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ನ್ಯೂಯಾರ್ಕ್ನ ಬ್ರೌನ್ ವಿಶ್ವವಿದ್ಯಾಲಯದಲ್ಲಿ ನಡೆದ ಒಂದು ಸಂವಾದದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಿರ್ತಾರೆ. ಇದೇ ಸಂವಾದದಲ್ಲಿ ಸಿಖ್ ವ್ಯಕ್ತಿಯೊಬ್ಬರು ಭಾಗಿಯಾಗಿರ್ತಾರೆ. ಅವರು ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಕಲ್ಪನೆಯ ಭಾರತದಿಂದ ಭಯವಾಗುತ್ತೆ ಅಂತ ನೀವು ಹೇಳ್ತೀರಿ, ಆದರೆ ಇದುವರೆಗೂ ನೀವು ನಿಮ್ಮ ಪಕ್ಷ ಸಿಖ್ ಸಮುದಾಯದ ಜೊತೆಗೆ ರಾಜಿ ಮಾಡಿಕೊಂಡಿಲ್ಲ ಅಂತ ಕೇಳ್ತಾರೆ. ಆಗ ರಾಹುಲ್ ಗಾಂಧಿ, ನೋಡಿ, ಇದೆಲ್ಲ ನಡೆದಾಗ ನಾನು ಪಕ್ಷದಲ್ಲಿ ಇರಲಿಲ್ಲ. ನಾನು ಇಲ್ಲದೆ ಇರುವಾಗ ಪಕ್ಷದಿಂದ ಅನೇಕ ತಪ್ಪುಗಳು ಆಗಿರಬಹುದು. ಆದರೆ ಇತಿಹಾಸದಲ್ಲಿ ಕಾಂಗ್ರೆಸ್ನಿಂದ ಆಗಿರುವ ಎಲ್ಲ ತಪ್ಪುಗಳ ಜವಾಬ್ದಾರಿಯನ್ನ ಸಂತೋಷದಿಂದ ಹೊತ್ತುಕೊಳ್ತೀನಿ ಅಂದ್ರು. ಇದೆಂಥ ವಿಪರ್ಯಾಸ ನೋಡಿ. ಅಪ್ಪ ಮಾಡಿದ ತಪ್ಪಿನ ಹೊಣೆಯನ್ನ ನಾನು ಹೊರ್ತೀನಿ ಅಂತ ರಾಹುಲ್ ಗಾಂಧಿ ಅಂದಿದ್ರು. ಅದರಿಂದ ಯಾರಿಗಾದ್ರೂ ಶಿಕ್ಷೆ ಆಗತ್ತಾ? ಇಲ್ಲ ಯಾರಿಗಾದ್ರೂ ಪ್ರಯೋಜನ ಆಗತ್ತಾ? ಖಂಡಿತ ಇಲ್ಲ ತಾನೆ. ಹೀಗೆ ಇಂದಿರಾ ಗಾಂಧಿ ಹತ್ಯೆಯ ಬಳಿಕ ಇಷ್ಟೆಲ್ಲ ಆಯಿತು. ರಾಜೀವ್ ಗಾಂಧಿಗೆ ಬಯಸದೆ ಅಧಿಕಾರ ಸಿಕ್ತು. ಯಾವ ತಪ್ಪನ್ನು ಮಾಡದ ಸಾವಿರಾರು ಜನರು ನೋವನ್ನು ಪಟ್ಟರು. ಪ್ರಣಬ್ ಮುಖರ್ಜಿ ಅಂತಹ ನಾಯಕರಿಗೆ ಪ್ರಧಾನಿ ಹುದ್ದೆ ಅನ್ನೋದು ಕೈಗೆ ಎಟುಕಲೇ ಇಲ್ಲ. ಇದೆಲ್ಲ ಈಗ ಇತಿಹಾಸದ ಪುಸ್ತಕ ಸೇರಿರಬಹುದು. ಆದರೆ ಇಲ್ಲಿ ಮತ್ತೆ ಮತ್ತೆ ನೆನಪಾಗೋದು ಅಂದ್ರೆ ಗಾಂಧಿ ಕುಟುಂಬದ ಅಧಿಕಾರದ ದಾಹ. ಅದಕ್ಕಾಗಿ ಅವರು ಬೇರೆಯವರಿಗೆ ಬಗೆದ ದ್ರೋಹ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.